ಪರಪ್ಪನ ಅಗ್ರಹಾರದಲ್ಲೇ ನಟ ದರ್ಶನ್ಗೆ ನರಕಯಾತನೆ. ಬಳ್ಳಾರಿ ಜೈಲಿನಲ್ಲಿ ನಿದ್ರೆ ಬಾರದೆ ಪರದಾಡಿದ ದರ್ಶನ್ ಹೊಸ ವಾತಾವರಣಕ್ಕೆ ಒಗ್ಗಿಕೊಳ್ಳಲು ದಾಸ ನರಳಾಟ. ದರ್ಶನ್ಗೆ ಬಳ್ಳಾರಿ ಜೈಲಿನ ಊಟ ಸೇರುತ್ತಿಲ್ವಂತೆ. ರಾತ್ರಿಯೂ ಸ್ವಲ್ಪ ಊಟ ಮಾಡಿದ್ರಂತೆ ನಟ ದರ್ಶನ್. 2 ಚಪಾತಿ, 355 ಗ್ರಾಂ ಅನ್ನ, 650 ಗ್ರಾಂ ಸಾಂಬಾರ್, 205 ಗ್ರಾಂ ಮಜ್ಜಿಗೆ ನೀಡಿದ್ದ ಬಳ್ಳಾರಿ ಜೈಲಾಧಿಕಾರಿಗಳು. ಜೈಲಿನಲ್ಲಿ ಯಾರೊಂದಿಗೂ ಮಾತನಾಡದ ದರ್ಶನ್. ಅಧಿಕಾರಿಗಳ ಬಳಿಯೂ ದರ್ಶನ್ ಮಾತಿಲ್ಲ, ಕತೆ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಾದ ಘಟನೆಯಿಂದ ಪಾಠ ಕಲಿತಿದ್ದಾರೆ. ಕಾಟೇರನಿಗೆ ನುಂಗಲಾರದ ತುತ್ತಾದ ಬಳ್ಳಾರಿ ಜೈಲ್. ಹಳೆ ಜೈಲ್ ನೋಡಿ ಕಕ್ಕಾಬಿಕ್ಕಿಯಾಗಿರೋ ಡೆವಿಲ್. ಕ್ರೇಪ್ ಬ್ಯಾಂಡೇಜ್ ಕೊಡಿ ಅಂತ ಮನವಿ ಮಾಡಿದ್ದ ದರ್ಶನ್. ಎಡಗೈಗೆ ಗಾಯ ಆಗಿರುವ ಹಿನ್ನೆಲೆ ಕ್ರೇಪ್ ಬ್ಯಾಂಡೇಜ್ಗೆ ಮನವಿ ಮಾಡಿದ್ದಾರೆ. ವೈದ್ಯಾಧಿಕಾರಿಗಳ ಸಲಹೆ ಪಡೆದು ನೀಡುವುದಾಗಿ ಹೇಳಿಕೆ ನೀಡಿದ್ದು ದರ್ಶನ್ಗೆ ತಿಳಿಸಿರುವ ಬಳ್ಳಾರಿ ಜೈಲಾಧಿಕಾರಿಗಳು. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ನರಕಯಾತನೆಯಾಗಿದ್ದು ಬಳ್ಳಾರಿ ಜೈಲಿನಲ್ಲಿಯೂ ಕೂಡ ನಿದ್ರೆ ಬಾರದೆ ಪರದಾಡಿದ್ದಾರೆ. ಹೊಸ ವಾತಾವರಣಕ್ಕೆ ಒಗ್ಗಿಕೊಳ್ಳಲು ದಾಸ ನರಳಾಡಿದ್ದಾರೆ. ದರ್ಶನ್ಗೆ ಬಳ್ಳಾರಿ ಜೈಲಿನ ಊಟ ಸೇರುತ್ತಿಲ್ವಂತೆ. ರಾತ್ರಿಯೂ ಸ್ವಲ್ಪ ಊಟ ಮಾಡಿದ್ರಂತೆ. ಬಳ್ಳಾರಿ ಜೈಲಾಧಿಕಾರಿಗಳು 2 ಚಪಾತಿ, 355 ಗ್ರಾಂ ಅನ್ನ, 650 ಗ್ರಾಂ ಸಾಂಬಾರ್, 205 ಗ್ರಾಂ ಮಜ್ಜಿಗೆ ನೀಡಿದ್ರಂತೆ. ಜೈಲಿನಲ್ಲಿ ಯಾರೊಂದಿಗೂ ನಟ ದರ್ಶನ್ ಮಾತನಾಡುತ್ತಿಲ್ವಂತೆ. ಜೈಲು ಅಧಿಕಾರಿಗಳ ಬಳಿಯೂ ನಟ ದರ್ಶನ್ ಮಾತಿಲ್ಲ, ಕತೆ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಾದ ಘಟನೆಯಿಂದ ಪಾಠ ಕಲಿತಿದ್ದಾರೆ. ಕಾಟೇರನಿಗೆ ನುಂಗಲಾರದ ತುತ್ತಾದ ಬಳ್ಳಾರಿ ಜೈಲ್. ಹಳೆ ಜೈಲ್ ನೋಡಿ ಕಕ್ಕಾಬಿಕ್ಕಿಯಾಗಿರೋ ಡೆವಿಲ್. ಕ್ರೇಪ್ ಬ್ಯಾಂಡೇಜ್ ಕೊಡಿ ಅಂತ ಜೈಲಾಧಿಕಾರಿಗಳ ಹತ್ತಿರ ಮನವಿ ಮಾಡಿದ್ದಾರೆ. ಎಡಗೈಗೆ ಗಾಯ ಆಗಿರುವ ಹಿನ್ನೆಲೆ ಕ್ರೇಪ್ ಬ್ಯಾಂಡೇಜ್ಗೆ ಮನವಿ ಮಾಡಿದ್ದು ವೈದ್ಯಾಧಿಕಾರಿಗಳ ಸಲಹೆ ಪಡೆದು ಕಾರಾಗೃಹ ಅಧಿಕಾರಿಗಳು ನೀಡುವುದಾಗಿ ಹೇಳಿಕೆ ನೀಡಿದ್ದಾರೆ.